ನನ್ನ ಹೆಸರು ಮೋನಿಕಾ. ಐ ಆಮ್ ಫ್ರಮ್ ಶಿವಮೊಗ್ಗ. 18ನೇ ತಾರೀಕು RCB ಮತ್ತು ವರ್ಸಸ್ CSK ಮ್ಯಾಚಸ್ ಇದೆ. ಆ್ಯಕ್ಚುಲಿ ಇದು ತುಂಬ ಕಂಟಿನ್ಯೂಸ್ ಎದ್ಕೊಂಡು ಹೋಗಿದ್ದಾರೆ RCB ಮ್ಯಾಚಸ್ಗಳನ್ನ. ಆ್ಯಕ್ಚುಲಿ ಫಸ್ಟು ಸ್ಟಾರ್ಟಿಂಗಲ್ಲಿ RCB ಮ್ಯಾಚಸ್ಗಳಲ್ಲಿ ಬರೀ ಬ್ಯಾಟ್ಸ್ಮನ್ ಎಫರ್ಟ್ಸ್ ಮಾತ್ರ ಇರ್ತಿತ್ತು, ಬಾಲರ್ಸ್ ಅಷ್ಟು ಇರಲಿಲ್ಲ. ಬಟ್ ಈಗ 2 ಮ್ಯಾಚಸಲ್ಲಿ ನೋಡ್ದಂಗೆ ಬಾಲರ್ಸು ಸಹ ಎಫರ್ಟ್ಸ್ ಆಗ್ತಿದ್ದಾರೆ ಮ್ಯಾಚಸ್ಗಳಿಗೆ. ಇದೇ ಥರ ಆಡ್ಕೊಂಡೋದ್ರೆ ಐ ಥಿಂಕ್ CSK ಮೇಲೂ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ. ಮೋನಿಕಾ. 18th ಮೇ CSK ಆ್ಯಂಡ್ RCB ಮ್ಯಾಚ್ ಇದೆ ಚಿನ್ನಸ್ವಾಮಿಯಲ್ಲಿ. ಸೊ ಇಬ್ರಿಗೂ ಮಸ್ಟ್ ವಿನ್ ಗೇಮು. ಒಂದು ಮೈನ್ ಪಾಯಿಂಟ್ ಏನಂದರೆ CSK ಅಲ್ಲಿ ಮೈನ್ ಬೌಲರ್ಸ್ ಲೈಕ್ ಪತಿರನ, ತೀಕ್ಷಣ ಎಲ್ಲ ಹೊರಗೆ ಹೋಗ್ಯಾರ್ದಿ. ಆಮೇಲೆ ಇವನ್ ಮುಸ್ತಫಿಜುರ್ ರೆಹಮಾನ್ ಎಲ್ಲ ಹೊರಗಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜು. ಸೊ ಅದೇ ಥರ RCB ಯಲ್ಲೂ ವಿಲ್ ಜಾಕ್ಸು ಔಟ್ ಆಗ್ಯಾರೆ. ಸೊ ಅವ್ರ ಪ್ಲೇಸ್ನ ಮ್ಯಾಕ್ಸ್ವೆಲ್ ತೊಗೊಂಡು ಚೆನ್ನಾಗಿ ಆಡ್ಬೇಕಾಗತ್ತೆ. ಇಬ್ರಿಗೂ ಮಸ್ಟ್ ವಿನ್ ಗೇಮು. ಸೊ ಆಲ್ ದಿ ಬೆಸ್ಟ್ RCB. ಅದೇ ಕೊಹ್ಲಿ ಆಡಬೇಕು, ಆಮೇಲೆ ಇವನು ರಜತ್ ಪಟ್ಟಿದಾರ್ ಆಡಬೇಕು. ಸೊ ಅವರಿಬ್ರು ಚೆನ್ನಾಗಿ ಆಡಿದ್ರೆ ಗೆಲ್ಲುತ್ತೆ. ಗೆದ್ದ ಮೇಲೆ ಪ್ಲಸ್ ಇನ್ನೂ ಬೇರೆ ಟೀಮ್ ಸೋಲೋದಿದೆ. ಸೊ ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬಿಟ್ಟು ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸುಮುಖ್ ಅಂತ. ಸೊ ಈಗ RCB ಎಲ್ಲ ಮ್ಯಾಚು ಗೆಲ್ತಾ ಬಂದಿದ್ದಾರೆ. ಫಸ್ಟಿಗೆ ತುಂಬ ಪರ್ಫಾರ್ಮೆನ್ಸ್ ಲೋ ಇತ್ತು, ಈಗ ಎಲ್ಲ ಪಿಕಪ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಟೇಬಲಲ್ಲಿ ಮೇಲ್ ಬಂದಿದ್ದಾರೆ. ಈಗಲೂ ಚಾನ್ಸ್ ಇದೆ CSK ಮೇಲೆ ಗೆಲ್ತಾರೆ. ಮತ್ತು ಗೆಲ್ಲಕ್ಕೆ ತುಂಬ ಚಾನ್ಸು ಇದೆ, ಯಾಕಂದರೆ ಚಿನ್ನಸ್ವಾಮಿಯಲ್ಲಿ ಆಡ್ತಾ ಇರೋದು RCB. CSKಲಿ ಬೌಲಿಂಗ್ ಅಟ್ಯಾಕು ಅಷ್ಟು ಸ್ಟ್ರಾಂಗ್ ಇಲ್ಲ, ಅವ್ರ ಪ್ರೈಮ್ ಬೌಲರ್ಸ್ ಇಲ್ಲ. ತೀಕ್ಷಣ, ಪತಿರಾಣ ಅವರೆಲ್ಲ ಯಾರೂ ಇಲ್ಲ. ಸೊ ಬ್ಯಾಟ್ಸ್ಮನ್ಸ್ಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ವಿಲ್ ಜಾಕ್ಸು ಇಲ್ಲ RCBಗೆ. ಸೊ ವಿಲ್ ಜಾಕ್ಸ್ ಬದಲು ಮ್ಯಾಕ್ಸ್ವೆಲ್ ಆಡಿ ಅವನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಬೇಕು. RCB ಗೆಲ್ತಾರೆ. ಸಮೃದ್ಧ. ಎಲ್ಲರಿಗೂ ನಮಸ್ಕಾರ. 18ನೇ ಮೇ RCB ವರ್ಸಸ್ CSK ಇದೆ. ನಾನು CSK ಸಪೋರ್ಟ್ ಮಾಡ್ತೀನಿ. ಅವರಿಗೆ ಬಾಲರ್ಸ್ ಕಡಿಮೆ ಆಗಿದೆ, ಆದರೂ ಗೆಲ್ತೀವಿ. ಗೆಲ್ಲಿಲ್ಲ ಅಂದರೂ ಧೋನಿ ಬ್ಯಾಟಿಂಗ್ ಸಿಕ್ಕಿದ್ರೆ ಸಾಕು, ಬ್ಯಾಟಿಂಗ್ ಆಡೋಕೆ ಸಿಕ್ಕಿದ್ರೆ ಅಷ್ಟೇ ಹೇಳೋದು. CSK ಗೆಲ್ಲತ್ತೆ. ನನ್ನ ಹೆಸರು ಆರ್ಯನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಶಾಂತ್. 18ನೇ ಮೇ RCB ಮತ್ತು CSK ಮ್ಯಾಚ್ ಇದೆ. ಸುಮುಖಣ್ಣ ಹೇಳ್ದಂಗೆ CSKಲಿ ಬಾಲರ್ಸು ತುಂಬ ಕಮ್ಮಿ ಆಗ್ಯಾರೆ. ಪತಿರಾಣ ಅಂತ ಮೇನ್ ಬಾಲರ್ಸ್ ಎಲ್ಲ ಹೋಗ್ಯಾರೆ. ದೇಶಪಾಂಡೆ ಸ್ವಲ್ಪ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಧೋನಿ ಬ್ಯಾಟಿಂಗ್ ಆಡಿದ್ರೆ ತುಂಬ ಖುಷಿಯಾಗುತ್ತೆ. ನಾನು CSK ಸಪೋರ್ಟ್ ಮಾಡ್ತೀನಿ ಅಷ್ಟೇ. RCB ಸೋಲತ್ತೆ. ಅದಾದಮೇಲೆ ಈ ಸಲ ಕಪ್ ನಮ್ಮದೇ. RCBದಲ್ಲ, CSKದು. ಸುಶಾಂತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜು, ಕ್ರಿಕೆಟ್ ಕೋಚ್ ನಾನು. 18ನೇ ತಾರೀಕು ಹೈ ವೋಲ್ಟೇಜ್ ಒಂದು IPL ಮ್ಯಾಚ್ ಇದೆ. ನಿಮಗೆಲ್ಲ ಗೊತ್ತಿರಬೇಕು ಹೈ ವೋಲ್ಟೇಜ್ ಯಾಕೆ ಅಂತ. ಒಂದು ಕಡೆ ಯಾರು, ಒಂದು ಕಡೆ RCB, ಒಂದೊಂದು ಕಡೆ CSK, ಒಂದು ಕಡೆ ಧೋನಿ, ಒಂದು ಕಡೆ ಕೊಹ್ಲಿ ಅಲ್ವಾ. ಅದರಿಂದನೇ ನಮಗೆ ಏನಾಗಿದೆ, ಹೈ ವೋಲ್ಟೇಜ್ ಮ್ಯಾಚ್ ಅಂತ ಆಗ್ತಾ ಇದೆ ಅಲ್ವಾ. ಸೊ ನಾವು ಕರ್ನಾಟಕದವರು ಆಗಿ ಕರ್ನಾಟಕದಲ್ಲಿರೋದ್ರಿಂದ ಬೆಂಗಳೂರು ಅನ್ನೋದೊಂದು RCB ಒಂದು ಬ್ರ್ಯಾಂಡ್ ಬಂದುಬಿಟ್ಟಿದೆ. ಸೊ ನಾನು ಆ ಬ್ರ್ಯಾಂಡನ್ನು ನಾನು ಲೈಕ್ ಮಾಡ್ತೀನಿ. ಫಸ್ಟ್ ಮ್ಯಾಚ್ಗಳಲ್ಲೆಲ್ಲ RCB ತುಂಬ ಸೋತು ಚೆನ್ನಾಗಿ ಆಡಲಿಲ್ಲ. ಬಟ್ ಈಗ ಕಮ್ಬ್ಯಾಕ್ ಮಾಡೋದು ನೋಡಿದ್ರೆ ಕಂಟಿನ್ಯೂಸ್ 5 ಮ್ಯಾಚ್ ಕಂಟಿನ್ಯೂಸ್ ಗೆದ್ದವ್ರೆ. ಇಟ್ ಈಸ್ ಎನ್ IPL ಅಲ್ಲೇ ರೆಕಾರ್ಡ್ ಇದೆ. ಕಂಟಿನ್ಯೂಸ್ 5 ಮ್ಯಾಚ್ ಗೆದ್ದಿರೋದು ಯಾರೂ ಗೆದ್ದಿಲ್ಲ. ಸೊ ಇದು ಈ ಕಂಟಿನ್ಯೂಟಿನ ಇಟ್ಕೋತಾರೆ ಅಂತ ನಾನು ಅಂದ್ಕೋತೀನಿ. ಈ ಕಂಟಿನ್ಯೂಟಿ ಅಂದ್ಕೋತೀನಿ. ಬಟ್ ಏನೇ ಆದರೂ ಕ್ರಿಕೆಟ್ ಹೇಳೋಕ್ಕಾಗಲ್ಲ, ಇಟ್ ಈಸ್ ಅನ್ ಅನ್ಸರ್ಟನ್. ಸೊ ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು. ಬಟ್ ಯಾರು ಕ್ರಿಕೆಟ್ ಚೆನ್ನಾಗಿ ಆಡ್ತಾರೋ ಆ ಟೀಮ್ ಗೆಲ್ಲುತ್ತೆ. ನಾನು ಪರ್ಸ್ನಲಿ ಕ್ರಿಕೆಟ್ ಲವರ್ ಆಗಿರ್ಬೋದು, ಕ್ರಿಕೆಟ್ ಕೋಚ್ ಆಗಿರ್ಬೋದು. ಬಟ್ RCB ಈಸ್ ಮೈ ಫೇವ್ರೇಟ್. RCB ವಿಲ್ ವಿನ್ ದ ಮ್ಯಾಚ್. ನಮಸ್ಕಾರ, ನನ್ನ ಹೆಸರು ಧನುಷ್. ನಾನು CSK ಟೀಮಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಮೇ 18ಕ್ಕೆ CSK ವರ್ಸಸ್ RCB ಮ್ಯಾಚ್ ಇದೆ. CSK ಗೆಲ್ಲಿ ಅಂತ ಸಪೋರ್ಟ್ ಮಾಡ್ತೀನಿ. ಎಲ್ಲರೂ ಹೇಳ್ತಾರೆ ನೀನು ಕರ್ನಾಟಕದಲ್ಲಿದ್ದು CSKಗೆ ಸಪೋರ್ಟ್ ಮಾಡ್ತೀಯ ಅಂತ. ಆದರೆ ಕರ್ನಾಟಕದ ಫ್ಲಾಗಲ್ಲೇ ಇದೆ ಯೆಲ್ಲೋ ಕಲರ್.